ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ BKF ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಮನೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಂದರೆ, ನೋಡಿ ಇದು ನನ್ನ ಎಕ್ಸರ್ ಹೆಲ್ಮೆಟ್ಟು. ಇದೇ ಹೆಲ್ಮೆಟ್ ತೊಗೊಂಡು 1 ವರ್ಷ ಮೇಲೆ ಆಯಿತು. ಇದು ಪ್ಯಾಡಿಂಗ್ ಎಲ್ಲ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿರೋದು, ಅಂದರೆ ಎಲ್ಲ ಯೂಸ್ ಮಾಡಿ ಸ್ವೆಟ್ ಎಲ್ಲ ಅದು ಸ್ವಲ್ಪ ಎಲ್ಲ ಕುಸ್ಟಿಂಗ್ ಹೊರಟೋಗೈತೆ. ಅದಕ್ಕೆ ಇವತ್ತು ಚೇಂಜ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತಗೊಂಡು 1 ವರ್ಷ ಮೇಲೆ ಆಗಿತ್ತು. ಒಂದು 2-3 ಸಲ ಬೀಳ್ಸಿದ್ದೀನಿ. ಇಲ್ಲಿ ಸ್ಕ್ರಾಚಸ್ ಎಲ್ಲ ನಿಮ್ಮ ಕ್ಯಾಮ್ರಾ ಕಾಣಿಸ್ತಾ ಇರ್ತಿದ್ದು. ಮತ್ತು ವೈಸರು ಅಷ್ಟೇ ಚೇಂಜ್ ಮಾಡಿಸ್ಬೇಕು, ಯಾವ್ದಾನ ಬ್ಲ್ಯಾಕ್ ಯಾವ್ದಾನ. ಮತ್ತು ಇದು ಪ್ಯಾಡಿಂಗ್ ಅಂದರೆ ಏನಂದರೆ, ನಾನು ತಗೊಳೋವಾಗ M ಸೈಜ್ ತೊಗೊಂಡಿದ್ದೆ. ಅಂದರೆ ಫುಲ್ಲು ಇವಾಗೆಲ್ಲ ಮೊದಲು ಕರೆಕ್ಟಾಗಿತ್ತು ತಗೊಂಡ ಸ್ಟಾರ್ಟಿಂಗಾಗ. ಇವಾಗೆಲ್ಲ ಸ್ವಲ್ಪ ನೆಕ್ ಪೇಯ್ನು, ಸ್ವಲ್ಪ ಎಲ್ಲ ಫುಲ್ ಟೈಟು, ಇಲ್ಲೆಲ್ಲ ಚಿಕ್ಕೆಲ್ಲ ಫುಲ್ಲು ಟೈಟಾಗೈತೆ. ಹೊಸಕೋಟೆಲ್ಲಿ ಹೋಗ್ಬಿಟ್ಟು ಒಂದು ಆಕ್ಸಿಯರ್ ಶೋರೂಮಲ್ಲಿ ಕೇಳಿದೆ, ಮತ್ತು ಅವರು ತರಿಸ್ಕೊಟ್ರು. ಇವತ್ತು ಹೋಗ್ಬಿಟ್ಟು ಎತ್ಕೊಂಡ್ಬಂದೆ. ಮತ್ತು ಅದು ಬಂದಿರೋದಂದರೆ ಅದು 2 ಕುಸ್ಟಿಂಗು, ಮತ್ತು ಇದು ಒಳಗಡೆ ಬರ್ತಿದ್ದು. ಇದು ಬರಲ್ಲ, ಇದು ಹೆಲ್ಮೆಟ್ ಒಳಗಡೆ ಇನ್ಬಿಲ್ಟ್ ಬರುತ್ತೆ. ಮತ್ತು ಇದು ಕುಸ್ಟಿಂಗು, ಇದು ಮತ್ತು ಒಳಗಡೆ ಒಂದು ಕುಸ್ಟಿಂಗ್ 3 ಇರುತ್ತೆ. ಅದೆಲ್ಲ ತೆಗಿಬೋದು. ಇವೆಲ್ಲ ಇದು ರಿಮೂವ್ ಮಾಡಿ ಚೇಂಜ್ ಮಾಡೋಣ. ಇದು ಹೆಲ್ಮೆಟ್ದು ಪ್ಯಾಡಿಂಗ್ ಎಲ್ಲ ಒಳಗಡೆ ಎಲ್ಲ ರಿಮೂವ್ ಮಾಡಿದ್ದೀನಿ. ಇದು ರಿಮೂವ್ ಮಾಡೋದು ಈಸಿನೇ, ಇದು ಏನಿಲ್ಲ. ಈ ಥರ ಬಟನ್ಸ್ ಇರ್ತದೆ, ಅದು ತೆಗೆದುಬಿಟ್ಟು ಮತ್ತು ಒಳಗಡೆ ಹೇಳಿದ್ರೆ ಇದೆಲ್ಲ ಬಂದ್ಬಿಡುತ್ತೆ ಪ್ಯಾಡಿಂಗು. ಇದು ಏನಾಗಿಲ್ಲ, ಇದೆಲ್ಲ ವಾಷೇಬಲ್, ಇದೆಲ್ಲ ಆರಾಮಾಗಿ ನೀವು ಒಂದು 2 ತಿಂಗಳಿಗೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಫ್ರೆಶ್ ಆಗಿರುತ್ತೆ. ಇದು ಏನಾಗಲ್ಲ. ಹೆಲ್ಮೆಟ್ ಕ್ಲೀನರ್ ತೊಗೊಂಡು ವಾಶ್ ಮಾಡಿ ನೀಟಾಗಿ ಮುಟ್ಕೊಬೇಕು. ಇವಾಗ ಇದಾಗೋಯ್ತು, ಇಷ್ಟೇ ಇದು ರಿಮೂವ್ ಮಾಡೋದು. ಇವಾಗ ಅದು L ಸೈಜ್ ಹಾಕ್ಬಿಟ್ಟು ನೋಡೋಣ ನಾನು ಕರೆಕ್ಟಾಗಿ ನನ್ನ ಸೈಜಿಗೆ ಹಿಂಗಾಗುತ್ತೆ ಅಂತ. ಇದಾಕಂದ್ರೆ ಫುಲ್ ಎಲ್ಲ ಖಾಲಿ ಏನಿಲ್ಲ ಹೆಲ್ಮೆಟಲ್ಲಿ. ಇದು ನನ್ನ ಹೆಲ್ಮೆಟಲ್ಲಿದ್ದು M ಸೈಜು. ಇವಾಗ ಇದು ಹಳೇದು ರಿಮೂವ್ ಮಾಡಿ ನಾನು L ಸೈಜ್ ಹಾಕ್ತಾಯಿದ್ದೀನಿ. ಹೆಲ್ಮೆಟಲ್ಲಿದ್ದು M ಸೈಜು, L ಸೈಜು, XL ಈ ಥರ ಬರ್ತೈತೆ. ಅಂದರೆ ಹೆಲ್ಮೆಟಲ್ಲಿ ಸೈಜ್ ಬರಲ್ಲ. ಇದು ಬಾಡಿ ಏನಿದ್ರು ಎಲ್ಲದಕ್ಕೂ ಒಂದೇ ಥರ ಬರ್ತೈತೆ. ಬರೀ ಇದು ಏನು ನೋಡ್ತೀರಾ ಪ್ಯಾಡಿಂಗು, ಈ ಪ್ಯಾಡಿಂಗಲ್ಲಿ ಸೈಜ್ ಬರ್ತೈತೆ. ಎಲ್ಲೂ XL ಆ ಥರ ತೊಗೊಂಡು ಇದು ಪ್ಯಾಡಿಂಗ್ ಸ್ವಲ್ಪ ಚಿಕ್ಕದಾಗಿ ಬರ್ತೈತೆ. M ತೊಗೊಂಡು ಸ್ವಲ್ಪ ಫುಲ್ಲು ಹಾಡಾಗಿ ಬರ್ತೈತೆ. ಅಲ್ಲಿ ನಮಗೆ ಸೈಜ್ ಗೊತ್ತಾಗ್ತೈತೆ. ಅದು ಬಿಟ್ಟರೆ ಹೆಲ್ಮೆಟಲ್ಲಿ ಏನೂ ಸೈಜ್ ಗೊತ್ತಾಗಲ್ಲ. ಅದು ಹಳೇದೆಲ್ಲ ರಿಮೂವ್ ಮಾಡಿ ಹೊಸದು ಪ್ಯಾಡಿಂಗ್ ಹಾಕಿದ್ದೀನಿ ಇವಾಗ. ಇದು ಹಾಕ್ಕೊಂಡು ನೋಡೋಣ ಕರೆಕ್ಟಾಗಿ ಐತಾ, M ಸೈಜು ಇಲ್ಲ ಇನ್ನೇನಾದರೂ ಚೇಂಜ್ ಮಾಡಬೇಕಾ ಅಂತ. ಇವಾಗ ಕರೆಕ್ಟಾಗಿ ಐತೆ. ಅಂದರೆ ಬಾಲಕ ಹಾಕ್ಕೊಂಡು ಇವಾಗ ಫುಲ್ಲು ಒಂಥರ ಫ್ರೀ ಆಗೈತೆ. ಇದು ಏನಂದರೆ ಮೇಯ್ನ್ ಅಂದರೆ ಇದೇ ಸ್ವಲ್ಪ ಇದು ಲೂಸ್ ಆಗಿದ್ದರೆ ಆರಾಮಾಗಿರುತ್ತೆ. ಇಲ್ಲಿಂದ ಮತ್ತು ಬ್ಯಾಕ್ ಸೈಡ್ ಎಲ್ಲ ನೆಕ್ ಪೇನ್ ಅಂದರೆ ತುಂಬ ಹೊತ್ತು ಹಿಂಗೆ ಓಡಿಸ್ಕೊಂಡಿದ್ರೆ ನೆಕ್ ಪೇನ್ ಬರುತ್ತೆ. ಇವಾಗೆಲ್ಲ ಸ್ವಲ್ಪ ಕರೆಕ್ಟಾಗಿದೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಕೊಡಿ. ಇನ್ನೂ ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡಬೇಕಂದ್ರೆ ಕಮೆಂಟ್ಸ್ ಹಾಕಿ. ಮತ್ತು ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ.